ಆರೋಪಕ್ಕೆ ಗುರಿಯಾಗಿ ದೇಶವ್ಯಾಪಿ ಸುದ್ದಿ ಮಾಡಿ ತನ್ನ ಪಾಡಿಗೆ ತಾನು ಎಲ್ಲೋ ಕುಳಿತುಕೊಂಡು ತಣ್ಣಗೆ ಇರುವ ವ್ಯಕ್ತಿ ಒಂದು ಕಡೆ, ಇಲ್ಲಿ ಮೈ ಕೈಯೆಲ್ಲ ಪರಚಿಕೊಂಡು ದಿನ ಬೆಳಗಾದ್ರೆ ನಾವು ಈ ಕಥೆಯನ್ನು ಹೇಳಿಕೊಂಡು ಕೇಳಿಕೊಂಡು ಅನುಭವಿಸಿಕೊಂಡು ಮಾನ ಮರ್ಯಾದೆ ಇದ್ದರೆ ತಲೆ ಬಗ್ಗಿಸಿಕೊಂಡು ಓಡಾಡುವ ಸ್ಥಿತಿ ನಮ್ಮದು. ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಪೆನ್ಡ್ರೈವ್ ಪ್ರಕರಣದಲ್ಲಿ ಈ ಪ್ರಜ್ವಲ್ ರೇವಣ್ಣ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಹೊಸ ಹೊಸ ಆರೋಪಗಳು ಕೇಳಿ ಬರ್ತಿವೆ. ಆದರೆ ಅವರು ಮಾತ್ರ ಸಾಹೇಬ್ರು ತಮಗೆ ಅನುಕೂಲವಾದವಾಗಿ ಬರೋಣ ಅಂತ ಕಾಯ್ತಾ ಕೂತಿದ್ದಾರೆ. ಹೊಸ ಹೊಸ ಕೇಸ್ಗಳು ದಾಖಲಾಗ್ತಿದ್ದಂಗೆ ಇಬ್ಬರು ಮಹಿಳಾ ಅಧಿಕಾರಿಗಳು ಅವರ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ. ಈಗ ಯಾಕೀಗ ದೂರು ಕೊಟ್ಟಿದ್ದಾರೆ? ಐ ಹ್ಯಾವ್ ನೋ ಐಡಿಯಾ. ನನಗೆ ಗೊತ್ತಿಲ್ಲ ಯಾಕೀಗ. ಅಧಿಕಾರಿಗಳು ಅಂದಾಗ ಅವ್ರಿಗೊಂದಷ್ಟು ಧೈರ್ಯ, ಶಕ್ತಿ, ಕಾನೂನಿನ ಅರಿವು ಎಲ್ಲ ಇರಬೇಕು. ಸ್ವಲ್ಪ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಏನಿಯೋ ಮಹಿಳೆ ಕೊಟ್ಟ ಮೇಲೆ ಅದು ದೂರೇ. ಟ್ರಾನ್ಸ್ಫರ್ ಲೆಟರ್ ಕೊಡುವುದಾಗಿ ಕರೆಸಿಕೊಂಡು ದೌರ್ಜನ್ಯ ಎಸಗ್ತಿದ್ರು. ಟ್ರಾನ್ಸ್ಫರ್ ಲೆಟರ್ ರೇವಣ್ಣ ಕೊಡೋಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತಿರಬಹುದು ಅಷ್ಟೇ. ಅದನ್ನು ವಿಡಿಯೋ ಮಾಡಿಕೊಂಡು ಪದೇ ಪದೇ ಬಟ್ಟೆ ಬಿಚ್ಚುವಂತೆ ಒತ್ತಾಯ ಮಾಡ್ತಿದ್ರು. ಐಸಿ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚಿ ತೋರಿಸುವಂತೆ ಬೆದರಿಕೆ ಹಾಕ್ತಿದ್ರು. ಓಕೆ, ಇದು ಒಬ್ಬರು ಹೇಳ್ಕೊಟ್ಟಿರೋ ಹೇಳಿಕೆ. ಹೆಣ್ಣುಮಗಳು ಯಾರೋ ಆಫೀಸರು ಅವ್ರು ಕೊಟ್ಟಿರೋ ಹೇಳಿಕೆ. ಒಬ್ಬರು ಆಫೀಸರ್ ಆಗಿ ನಾನು ಹೇಗೆ ನಡ್ಕೋಬೇಕು ಅನ್ನೋ ಅರಿವು ಅವ್ರಿಗೆ ಇಲ್ವೇನ್ರಿ? ಆ ಮಾಡಿದ್ದಂಥ ಕಿರಾತಕ ಬುದ್ಧಿ ಅವ್ರ ಕತೆ ಎಳ್ಕೊಂಬಂದು ಹೆಡೆಮುರಿ ಕರ್ಕೊಂಬಂದು ಬಂದಾಗ ಕೇಳೋಣ ಅದನ್ನ. ಇವ್ರ ಪಾತ್ರ ಏನ್ರಿ ಇದೆಲ್ಲ? ವಾಟ್ ಲೆವೆಲ್ ಪೀಪಲ್ ಆರ್ ಗೋಯಿಂಗ್? ಒಂದು ಪೋಸ್ಟಿಂಗು, ಒಂದು ಆಫೀಸರ್, ಒಂದು ಯಾವುದೋ ಒಂದು ಜಾಗಕ್ಕೆ ಒಂದು ಟ್ರಾನ್ಸ್ಫರ್ಗೋಸ್ಕರ ಏನ್ರಪ್ಪ? ಆಸೆ ಇದ್ದಾಗ ತಾನೇ ಅಥವಾ ದುರಾಸೆ ಇದ್ದಾಗ ತಾನೇ ಈ ಎಲ್ಲ ಹಣೆ ಬರಹಗಳು ಪ್ರಾರಂಭ ಆಗೋದು. ಟ್ರಾನ್ಸ್ಫರ್ ಮಾಡಿದ್ರೆ ಮಾಡು ಲೀಗಲಿ, ಇದ್ರ ಎಲ್ಲಿ ಬಿಸಾಕ್ತೀಯ ಅಲ್ಲಿ ಬಿಸಾಕೋ ಸೂಟ್ ಕೇಸ್ ರೆಡಿ ಇದೆ ಅಂತ ಹೇಳಲ್ವೇನು? ಹಿಂದೆ ಹೇಳಿದ್ರು ಒಬ್ರು IPS ಅಧಿಕಾರಿ, ನನಗೆ ನೆನಪಿದೆ. ಅವತ್ತಿನ ದಿನ ಒಬ್ಬ ದೊಡ್ಡ ರಾಜಕಾರಣಿಯವ್ರನ್ನ ಬೆದರಿಸಿದ್ರು. ಆ ಅಧಿಕಾರಿ ಆಕ್ಸಿಡೆಂಟಲಿ ನಾನು ಅವ್ರ ಮುಂದೆ ಕೂತಿದ್ದೆ. ಆಗ ಅವ್ರು ಹೇಳಿದ್ರು ಫೋನಲ್ಲಿ, ನಾನು ಇಲ್ಲಿಗೆ ಬಂದಾಗಲೇ ಸೂಟ್ ಕೇಸ್ ರೆಡಿ ಇಟ್ಕೊಂಡು ಬಂದಿದ್ದೀನಿ ಅಂತ. ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ಎಲ್ಲಿಗಾರು ಹಾಕ್ಕೊಳ್ಳಿ ಅಂತ, ಸೂಟ್ ಕೇಸ್ ಇಟ್ಕೊಂಡೆ ಬಂದಿದ್ದೀನಿ ನಾನು ಅಂತ. ಏನಿಯೋ ಪ್ರಾಬ್ಲಮ್ ಈಸ್, ಇದೆಲ್ಲ ಪ್ರಶ್ನೆಗಳನ್ನು ಕೇಳುವುದಕ್ಕೆ ದುಷ್ಟತನ, ದುರುಳತನ, ಧೂರ್ತತನ ಮತ್ತು ಮಾಡಿರುವಂಥ ಆರೋಪಕ್ಕೆ ಸಿಕ್ಕಾಕೊಂಡು ತಲೆಮರೆಸಿಕೊಂಡಿರುವ ವ್ಯಕ್ತಿ ಮೇಲಿರಬೇಕಾದಂಥ ಆಕ್ರೋಶಕ್ಕೆ ಸುಮ್ಮನಾಗಬೇಕು. ಮಾಡಿದ ವ್ಯಕ್ತಿ ತಂಪ ಕೂತಿದ್ದಾರೆ, ಎಲ್ಲೋ ಅವ್ರ ಪಾಡ್ಗೋರು ಮಾಡಿದ್ದಾರೆ. ಸಾರಿ, ನಾನು ಮಾಡಿದ್ದಾರೆ ಅಂತ ಹೇಳಕ್ ಬರಲ್ವಲ್ಲ, ಮಾಡಿದ್ದಾರೆ.